ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಕ್ಷೇಮವಾಗಿದ್ದೀರಾ? ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಇವತ್ತು ನಾವು ತುಂಬ ಸುಲಭಕರವಾದ ಮೊಸರು ಸಾರು ಮಾಡ್ತಾ ಇದ್ದೀವಿ. ಇದು ತುಂಬ ರುಚಿಕರವಾಗಿರುತ್ತೆ, ತುಂಬ ವೇಗವಾಗೂ ಆಗುತ್ತೆ. ಬೇಳೆ ಸಾರು ತಿಂದು ತಿಂದು ಬೇಜಾರಾದಾಗ ಈ ಸಾಂಬಾರು ತುಂಬ ನಾಲಿಗೆಗೆ ರುಚಿ ಕೊಡುತ್ತೆ. ಏನಿಲ್ಲ, ಇದಕ್ಕೆ ಏನಾಗಬೇಕು ಅಂದರೆ ನೆನಾಕ್ಬೇಕು. ಫಸ್ಟು ಇದನ್ನು ನೆನೆಸ್ಬೇಕು. ಅಂದರೆ ಒಂದು ನೀರು ತೊಗೋಬೇಕು ಸ್ವಲ್ಪ. ಅಲ್ಲಿ ಹಸಿ ಕೊಬ್ಬರಿ, ಶುಂಠಿ ಮತ್ತು ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಕಡಲೆಬೇಳೆ ಸ್ವಲ್ಪ, ಅಕ್ಕಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು ಹಾಕಿ ಇದನ್ನು ಏನು ಮಾಡಬೇಕು, ಸ್ವಲ್ಪ ಹೊತ್ತು ನೆನಿಬೇಕಂದ್ರೆ ಈ ಕಡಲೆಬೇಳೆ ಸ್ವಲ್ಪ ಚೇಂಜ್ ಆಗಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ನೆಂದಿರಬೇಕಷ್ಟೆ. ಏನಿಲ್ಲ, ಒಂದು 2-5 ನಿಮಿಷವರೆಗೂ ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿರಬೇಕು. ನಾನಿಲ್ಲಿ ನಂದಿನಿ ಮೊಸರು ತಗೊಂಡಿದ್ದೀನಿ. ಈ ಮೊಸರನ್ನ ಮಜ್ಜಿಗೆ ಮಾಡಬೇಕು. ಒಂದು ವಾಟರ್ ಕ್ಯಾನಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಶೇಕ್ ಮಾಡಬೇಕು, ಅದು ಮಜ್ಜಿಗೆ ಆಗುತ್ತೆ. ಇಲ್ಲ ನನಗೆ ಆ ಥರ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ನಾವು ಇದನ್ನು ರುಬ್ಕೊತೀವಲ್ಲ, ಇದನ್ನೆಲ್ಲ ಒಂದು ಫಸ್ಟ್ ರುಬ್ಕೊಂಡಿರ್ತೀವಿ ಮಿಕ್ಸಿ ಜಾರಲ್ಲಿ. ಅದೇ ಜಾರಲ್ಲೇ ಇದನ್ನು ಹಾಕಿ ನೀರು ಹಾಕಿ ರುಬ್ಬಿ ಇಟ್ಕೋಬೇಕು. ಅದು ತುಂಬ ಚೆನ್ನಾಗಿ ಮಜ್ಜಿಗೆ ಆಗಬೇಕು. ಆ ಮಜ್ಜಿಗೆ ಆಗಿದ್ಮೇಲೆ ಇದನ್ನು ಒಗ್ಗರಣೆ ಕೊಟ್ಟು ಸುರಿಬೇಕು. ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಇದನ್ನು ಈರುಳ್ಳಿ ಸ್ವಲ್ಪ ಹಾಕಿ ಇದು ರುಬ್ಬಿದ ಮಿಶ್ರಣನ ಅದಕ್ಕೆ ಹಾಕಿ ಮಜ್ಜಿಗೆ ಹಾಕಿದರೆ ಸೂಪರಾಗಿ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮಾಡಿ ಮತ್ತು ಶೇರ್ ಮಾಡಿ. ಈ ಥರ ರುಬ್ಬಿನೂ ಮಾಡ್ತೀವಿ, ಹುರಿದು ಮಾಡ್ತಾರೆ ಅಮ್ಮ. ನೆನೆಸು ಮಾಡ್ಬೋದು, ಇವನ್ನೆಲ್ಲ ಸಾಮಾನು ಹುರಿದು ಮಾಡ್ಬೋದು, ಎರಡೂ ಚೆನ್ನಾಗಿರುತ್ತೆ. ಈಗ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಎಣ್ಣೆ ಕಾದ್ಮೇಲೆ ಈ ಸಾಸಿವೆನ ಹಾಕಬೇಕು. ಕರಿಬೇವನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ, ಈಗ ರುಬ್ಬಿಡ್ಕೊಂಡಿದ್ವಲ್ಲ, ಏನೇ ನೆನೆಸಿದ್ವಲ್ಲ ಅದು ರುಬ್ಬಿಡ್ಕೊಂಡಿದ್ನ ಇದಕ್ಕೆ ಸುರಿತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನ ಮಜ್ಜಿಗೆನೇ ಇದಕ್ಕೆ ಸುರಿತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಹೆಂಗೆ ಅನಿಸುತ್ತೆ, ನಿಮ್ಗೆ ಅನಿಸುತ್ತಲ್ಲ ಆ ಥರ ನೋಡಿಕೊಂಡು ನೀರು ಹಾಕ್ಕೊಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.